ಮಹೇಶ್ ಶೆಟ್ಟಿ ತಿಮ್ಮಾರೂರಿಗೆ ಎಸ್ಐಟಿ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಸತ್ಯ ಕಿಕ್ಕಿದ ಚಿನ್ನಯ್ಯ ಹೇಳ್ತಾ ಇದ್ದಾರೆ. ಇನ್ನು ತಿಮ್ಮಾರೂರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸತ್ಯ ಕಕ್ಕಿದ ಬೆನ್ನಲ್ಲೇ ಕಳೆದ 4 ಗಂಟೆಯಿಂದ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸತ್ಯ ಹೊರಬಿದ್ದಿದೆ ಚಿನ್ನಯ್ಯ ಇಂದ. ತಿಮ್ಮಾರೂಡಿ ಮನೆಯಲ್ಲಿ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿರುವಂತದ್ದು. ಮಹೇಶ್ ಮನೆಯಲ್ಲಿ ಆಶ್ರಯ ನೀಡಿದ್ನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನ ಕೂಡ ಮೂಡ್ತಾ ಇದೆ. ಮಹೇಶ್ ಮನೆಯಲ್ಲೇ ಸಂದರ್ಶನವನ್ನ ನೀಡಿರ್ತಾರೆ ಚಿನ್ನಯ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದ್ ಕಡೆ ದಾಳಿ ವೇಳೆ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಟೀಮ್. ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮಾರೂಡಿಗೆ ಎಸ್ಐಟಿ ಶಾಕ್ ಕೊಟ್ಟಿರುವಂತದ್ದು. ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ಇಬ್ಬರ ಮನೆಯನ್ನು ಕೂಡ ಶೋಧ ಕಾರ್ಯವನ್ನು ನಡೆಸಿರುತ್ತೆ. ಸತ್ಯ ಕಕ್ಕಿದ್ದಾನೆ ಚಿನ್ನಯ್ಯ. ತಿಮ್ಮಾರೂಡಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. ಕಳೆದ 4 ಗಂಟೆಯಿಂದ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತಿಮ್ಮಾರೂಡಿ ಮನೆಯಲ್ಲಿ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದೆ. ಮಹೇಶ್ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ ಚಿನ್ನಯ್ಯ ಅನ್ನುವಂತಹ ಅಂಶ ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಎಸ್ಐಟಿ ದಾಳಿ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿದೆ. ತಿಮ್ಮಾರೂಡಿ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ಕೂಡ ಪತ್ತೆಯಾಗಿರುವಂಥದ್ದು. ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಮಹೇಶ್ ಮನೆಯಲ್ಲಿ ಸಂದರ್ಶನವನ್ನ ನೀಡಿರ್ತಾರೆ ಚಿನ್ನಯ್ಯ. ಯೂಟ್ಯೂಬ್ ಚಾನೆಲ್ಗಳಿಗೆ ದಾಳಿ ಸಂದರ್ಭದಲ್ಲಿ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದೆ ಎಸ್ಐಟಿ ಟೀಮ್ ಇದೀಗ. ಸೊ ಚಿನ್ನಯ್ಯ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾಂಶಗಳನ್ನ ಕಕ್ಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ನ ವಶಕ್ಕೆ ಪಡೆದುಕೊಂಡ ಮೇಲೆ ಆತನ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ರು, ಷಡ್ಯಂತ್ರವನ್ನ ರೂಪಿಸೋದ್ರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಎಲ್ರಿಗೂ ಕೂಡ ಢವ ಶುರುವಾಗಿರುವಂಥದ್ದು. ಎದೆ ನಡುಕ ಶುರುವಾಗಿದೆ. ಬಿಕಾಸ್ ಮೊಬೈಲ್ ಹಿಸ್ಟರಿಯಲ್ಲಿ ಎಲ್ಲವೂ ಕೂಡ ಸತ್ಯಾಂಶ ಹೊರಬೀಳುವಂತಹ ಎಲ್ಲ ಸಾಧ್ಯತೆಗಳು, ಸತ್ಯಾನುಸತ್ಯತೆಯನ್ನ ಹೊರತೆಗೆಯುವಂತಹ ಎಲ್ಲ ರೀತಿಯಾದಂತಹ ತನಿಖೆಗಳು ಕೂಡ ಒಂದ್ ಕಡೆ ಎಸ್ಐಟಿ ಟೀಮ್ ಕಡೆಯಿಂದ ಆಗ್ತಾ ಇದೆ. ಸೊ ಆದ ಕಾರಣ ಚಿನ್ನಯ್ಯನ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ರು ಎಲ್ರಿಗೂ ಕೂಡ ಇದೀಗ ಭಯ ಶುರುವಾಗಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮಾರೂರಿಗೆ ಎಸ್ಐಟಿ ಬಿಗ್ ಶಾಕ್ ಕೊಟ್ಟಿದೆ. ಬೆಳಗ್ಗೆಯೇ ಮನೆಯನ್ನ ಮಹಜರು ಮಾಡಿ ಚಿನ್ನಯ್ಯ ಎಲ್ಲಿ ತಂಗಿರ್ತಾನೆ ಆ ಒಂದು ಕೋಣೆಯನ್ನ ಮಹಜರು ಮಾಡಿ ಅಲ್ಲಿ ಶೋಧ ಕಾರ್ಯ ಪರಿಶೀಲನೆಯನ್ನ ನಡೆಸಿರುತ್ತೆ ಎಸ್ಐಟಿ ಟೀಮ್. ಪತ್ತೆಯಾದ ಮೊಬೈಲ್ ಅನ್ನ ಜಾಲಾಡ್ತಾ ಇದೆ ಸದ್ಯಕ್ಕೆ ಎಸ್ಐಟಿ ಟೀಮ್. ಎಸ್ಐಟಿಯಿಂದ ಮಾಸ್ಕ್ಮನ್ನ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಸರ್ಚ್ ಮಾಡಲಾಗ್ತಾ ಇದೆ. ಚಿನ್ನಯ್ಯ ಮೊಬೈಲ್ನಲ್ಲಿ ಬುರುಡೆ ಗ್ಯಾಂಗ್ ರಹಸ್ಯ ಬಯಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ಜೊತೆ ಗ್ಯಾಂಗ್ ಯಾವಾಗಿನಿಂದ ಸಂಪರ್ಕದಲ್ಲಿ ಇದೆ? ಚಿನ್ನಯ್ಯ ಮೊಬೈಲ್ ಪತ್ತೆ ಬೆನ್ನಲ್ಲೇ ಹಲವರಿಗೆ ಇದೀಗ ಭಯ ಉಂಟಾಗಿದೆ. ಬಿಕಾಸ್ ಮೊಬೈಲ್ ಸಿಮ್ ಕಾರ್ಡ್ ಅನ್ನ ಎಸ್ಐಟಿ ಟೀಮ್ ಜಾಲಾಡ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಭಯವನ್ನ ಉಂಟು ಮಾಡ್ತಾ ಇದೆ. ಆ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ತೆಗಿತಾ ಹೋದ ಹಾಗೆ ಆತನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು, ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು, ಚಿನ್ನಯ್ಯ ಮೊಬೈಲ್ ಬುರುಡೆ ಗ್ಯಾಂಗ್ ರಹಸ್ಯ ಏನು, ಎಲ್ಲವೂ ಕೂಡ ಬಯಲಾಗುತ್ತೆ. ಸೊ ಆದ ಕಾರಣ ಎಲ್ರಿಗೂ ಕೂಡ ಭಯ ಶುರುವಾಗಿರುವಂಥದ್ದು. ದಾಳಿ ಸಂದರ್ಭದಲ್ಲೂ ಕೂಡ ಹಲವು ವಸ್ತುಗಳು ಪತ್ತೆ ಆಗಿದೆ. ಎಸ್ಐಟಿ ಕಡೆಯಿಂದ ಮಾಸ್ಕ್ಮನ್ನ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಹೊರತೆಗೆಯಲಾಗ್ತಾ ಇದೆ. ಚಿನ್ನಯ್ಯ ಅರೆಸ್ಟ್ ಆದ ನಂತರ ವಿಚಾರಣೆ ನಡೆಸಿತು ಎಸ್ಐಟಿ ಟೀಮ್. ಸುದೀರ್ಘ 4 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಇದೀಗ ಸತ್ಯವನ್ನ ಕಕ್ಕಿದ್ದಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಸೊ ಒಂದಷ್ಟು ಜನರ ಹೆಸರನ್ನು ಕೂಡ ಚಿನ್ನಯ್ಯ ಹೇಳಿರುವಂಥದ್ದು. ಮೊದಲನೇದಾಗಿ ಇದೀಗ ಮಹೇಶ್ ಶೆಟ್ಟಿ ತಿಮ್ಮಾರೂರಿಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಮನೆಯನ್ನ ತಲಾಶ್ ಮಾಡೋದ್ರ ಮುಖಾಂತರ ಚಿನ್ನಯ್ಯ ತೆಗೆದಂತಹ ಕೋಣೆಯನ್ನ ಮಹಜರು ಮಾಡಿ ಅಲ್ಲಿ ಪತ್ತೆ ಹಚ್ಚಿದಾಗ ಮೊಬೈಲ್ ಸಿಕ್ಕಿರುವಂಥದ್ದು. ಆ ಮೊಬೈಲ್ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಜಾಲವನ್ನ ಭೇದಿಸ್ತಾ ಇದೆ. ಚಿನ್ನಯ್ಯನನ್ನ ಮೊದಲು ಯಾರು ಸಂಪರ್ಕ ಮಾಡಿದ್ರು, ಮೊದಲನೇದಾಗಿ ಆತನನ್ನ ಸಂಪರ್ಕ ಮಾಡಿದ್ದು ಯಾರು, ಷಡ್ಯಂತ್ರ ರೂಪಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಲಾಗಿತ್ತು, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಚಿನ್ನಯ್ಯನನ್ನ ಉಜಿರೆಗೆ ಬರೋದಿಕ್ಕೆ ಹೇಳಿದ್ದು ಕರೆತರಿಸಿದ್ಯಾರು, ಫೋನ್ನಲ್ಲಿ ಚಿನ್ನಯ್ಯ ಯಾರ್ಯಾರ ಜೊತೆ ಮಾತನಾಡ್ತಾ ಇದ್ದ, ಈ ಎಲ್ಲ ಅಂಶಗಳು ಕೂಡ ಸಿಮ್ ಕಾರ್ಡ್ ಹಿಸ್ಟರಿಯಲ್ಲಿ ಬಯಲಾಗತ್ತೆ. ಚಿನ್ನಯ್ಯನನ್ನ ಮೊದಲನೇದಾಗಿ ಯಾರು ಸಂಪರ್ಕ ಮಾಡಿದ್ರು, ಯಾಕಾಗಿ ಸಂಪರ್ಕ ಮಾಡಿದ್ರು, ಉಜಿರೆಗೆ ಕರೆ ತರಿಸಿದ್ದು ಯಾರು, ಷಡ್ಯಂತ್ರ ರೂಪಿಸುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಸೊ ಇದೆಲ್ಲವೂ ಕೂಡ ಸಿಮ್ ಕಾರ್ಡ್ ಹಿಸ್ಟರಿಯಲ್ಲಿ ಬಯಲಾಗುವಂತಹ ಸಾಧ್ಯತೆಗಳಿದೆ. ಸ್ಫೋಟಕ ಸತ್ಯಾಂಶಗಳು. ಚಿನ್ನಯ್ಯನನ್ನ ಮೊದಲು ಉಜಿರೆಗೆ ಕರೆಸಿದ್ದು ಯಾರು ಅನ್ನುವಂತಹ ಒಂದು ವಿಚಾರವನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಎಸ್ಐಟಿ ಟೀಮ್. ಮೊದಲು ಸಿಮ್ ಕಾರ್ಡ್ನ ವಶಕ್ಕೆ ಪಡೆದುಕೊಂಡು ಇದೀಗ ಸಿಮ್ ಕಾರ್ಡ್ನ ಹಿಸ್ಟರಿಯನ್ನ ಜಾಲಾಡ್ತಾ ಇದ್ದಾರೆ. ಮೊಬೈಲನ್ನೇ ಯೂಸ್ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಚಿನ್ನಯ್ಯ. ಇದೀಗ ಮೊಬೈಲ್ ಪತ್ತೆಯಾಗಿದೆ ತಿಮ್ಮಾರೂಡಿ ಮನೆಯಲ್ಲಿ ಚಿನ್ನಯ್ಯ ಮೊಬೈಲ್.
ತಿಮ್ಮಾರುಡಿ ಮನೆಯಲ್ಲಿ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಮಹೇಶ್ ಶೆಟ್ಟಿ ಮನೆಯಲ್ಲೇ ವಾಸ್ತವ್ಯ ಹೂಡ್ತಿದ್ದ ಚಿನ್ನಯ್ಯ ತಮಿಳುನಾಡಿನಿಂದ ಬಂದು ತಿಮ್ಮಾರುಡಿ ಮನೆಯಲ್ಲಿ ವಾಸವಾಗಿದ್ನ. ದೂರು ಕೊಟ್ಟ ನಂತರವೂ ಕೂಡ ಬುರುಡೆ ಚಿನ್ನಯ್ಯಗೆ ಆಶ್ರಯ ಕೊಡ್ತಾ ಇದ್ನ ತಿಮ್ಮಾರುಡಿ. ನಿತ್ಯವೂ ಕೂಡ ತಿಮ್ಮಾರುಡಿ ಮನೆಯಲ್ಲೇ ಪ್ಲಾನ್ ಮಾಡ್ತಾ ಇತ್ತ ಗ್ಯಾಂಗ್. ತಿಮ್ಮಾರುಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದಂತಹ ದೃಶ್ಯ ಕೂಡ ಅಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಸ್ಐಟಿ ವಿಚಾರಣೆ ಮುಗಿಸಿ ತಿಮ್ಮಾರುಡಿ ಮನೆಗೆ ಹೋಗ್ತಾ ಇದ್ದ ಚಿನ್ನಯ್ಯ. ವಕೀಲರೊಂದಿಗೆ ತಿಮ್ಮಾರುಡಿ ಮನೆಗೆ ಹೋಗ್ತಾ ಇದ್ದ ಚಿನ್ನಯ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ತಿಮ್ಮಾರುಡಿ ಮನೆಯಲ್ಲೇ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿ ಆಗ್ತಿತ್ತ ಅನ್ನುವಂಥ ಅನುಮಾನ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಯಾವಾಗ ಎಸ್ಐಟಿ ತನಿಖೆಯನ್ನ ಮುಂದುವರಿಸಿತು ಆ ಸಂದರ್ಭದಲ್ಲಿ ಎಸ್ಐಟಿ ವಿಚಾರಣೆ ತನಿಖೆ ಆದ ನಂತರ ತಮ್ಮ ಪರ ವಕೀಲರ ಜೊತೆಗೆ ಚಿನ್ನಯ್ಯ ತಿಮ್ಮಾರುಡಿ ಮನೆಗೆ ಹೋಗುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೊ ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ನ. ಹಾಗೆ ಮಹೇಶ್ ಶೆಟ್ಟಿ ಮನೆಯಲ್ಲೂ ಕೂಡ ತಂಗ್ತಾ ಇದ್ನ. ಅಲ್ಲೇ ಸಂದರ್ಶನವನ್ನ ಯೂಟ್ಯೂಬರ್ಸ್ಗಳಿಗೆ ಏನು ಸಂದರ್ಶನವನ್ನ ಕೊಟ್ಟರು ಅಲ್ಲೇ ಇಂಟರ್ವ್ಯೂಗೆ ಪ್ಲಾನ್ ಅನ್ನ ಮಾಡಲಾಗಿತ್ತ. ಬ್ಲೂ ಪ್ರಿಂಟ್ ತಿಮ್ಮಾರುಡಿ ಮನೆಯಲ್ಲಿ ರೆಡಿಯಾಗಿತ್ತ. ಹೀಗೆ ಹಲವಾರು ಆಯಾಮದಲ್ಲಿ ಹಲವಾರು ಪ್ರಶ್ನೆಗಳನ್ನ ಚಿನ್ನಯ್ಯನ ಮುಂದಿಟ್ಟು ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಸಿಮ್ ಕಾರ್ಡ್ ಮೇನ್ ಆಗಿ ಸಿಕ್ಕಿರುವಂತಹ ಸಿಮ್ ಕಾರ್ಡ್ನ ಒಂದು ಹಿಸ್ಟರಿಯನ್ನ ಜಾಲಾಡ್ತಾ ಇದ್ದಾರೆ. ಆತ ಹೇಳಿರುವಂತಹ ಹೆಸರುಗಳನ್ನ ಪರಿಗಣಿಸಿ ಅವರ ಹಿನ್ನೆಲೆ ಏನು, ಕಾಂಟ್ಯಾಕ್ಟ್ ಯಾರು ಮಾಡಿದ್ರು, ಯಾಕಾಗಿ ಬಂದ ತಮಿಳುನಾಡಿನಿಂದ ಇಲ್ಲಿಗೆ, ಯಾರು ಕರೆಸಿದ್ದು, ಎಲ್ಲವನ್ನು ಕೂಡ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ಎಸ್ಐಟಿ ರೇಡ್ ಉಜ್ರಯ್ಯ ತಿಮ್ಮಾರುಡಿ ಮನೆ ಮೇಲೆ ಆಗಿರುವಂಥದ್ದು. ಮಹೇಶ್ ಶೆಟ್ಟಿ ಮನೆ ಮೇಲೂ ಆಗಿರುತ್ತೆ. ಬಟ್ ಮಹೇಶ್ ಮನೆಯಲ್ಲಿ ಇರೋದಿಲ್ಲ. ಮನೆಯಲ್ಲಿ ಪತ್ನಿ ಪುತ್ರಿ ಮಾತ್ರ ಇರೋದು ಬೆಳಕಿಗೆ ಬಂದಿರುವಂಥದ್ದು. ಕಳೆದ 4 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ. ಸತತವಾಗಿ ನಿರಂತರ ಸರ್ಚ್ ನಡೀತಾ ಇದ್ರು ಕೂಡ ತಿಮ್ಮಾರುಡಿ ಸುಳಿವೇ ಇಲ್ಲ. ಈ ಕಡೆ ಮಹೇಶ್ ಶೆಟ್ಟಿ ಕೂಡ ಮನೆಯಲ್ಲಿಲ್ಲ. ರೇಡ್ ಆದಂತಹ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದ್ಬಿಟ್ಟಿದೆ. ಮಹೇಶ್ ಶೆಟ್ಟಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಮಹಜರನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಈ ಕಡೆ ತಿಮ್ಮಾರುಡಿನೂ ಮನೆಯಲ್ಲಿಲ್ಲ, ಈ ಕಡೆ ಮಹೇಶ್ ಶೆಟ್ಟಿ ಕೂಡ ಮನೆಯಲ್ಲಿಲ್ಲ. ತಿಮ್ಮಾರುಡಿ ಹೆಂಡತಿ ಮಕ್ಕಳಿದ್ದಾರೆ, ಫ್ಯಾಮಿಲಿ ಕುಟುಂಬಸ್ಥರಿದ್ದಾರೆ. ಈ ಕಡೆ ಮಹೇಶ್ ಶೆಟ್ಟಿ ಅವರ ಸಮ್ಮುಖದಲ್ಲೇ ಎಸ್ಐಟಿ ತಲಾಶನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಎಸ್ಐಟಿ ರೇಡ್ ಮನೆಯಲ್ಲಿಲ್ಲ ತಿಮ್ಮಾರುಡಿ ಹಾಗೆ ಮಹೇಶ್ ಇಬ್ರು ಕೂಡ. ಉಜ್ರೆಯ ಮನೆಯಲ್ಲಿ ರೇಡ್ ಮಾಡಲಾಗಿದೆ. ಅಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಸಾಕ್ಷ್ಯಗಳು ಮೊಬೈಲ್, ಸಿಸಿಟಿವಿ ಕ್ಯಾಮೆರಾ ಫುಟೇಜಸ್ ಆ್ಯಂಡ್ ಹಾರ್ಡ್ ಡಿಸ್ಕ್ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಪರಿಶೀಲನೆಯನ್ನ ಮಾಡ್ತಾ ಇದೆ ಎಸ್ಐಟಿ ಟೀಮ್ ಸದ್ಯಕ್ಕೆ. ಸರ್ಕಾರ ಎಸ್ಐಟಿಗೆ ಯಾವುದೇ ನಿರ್ದೇಶನವನ್ನ ಕೊಡುವುದಿಲ್ಲ. ಎಸ್ಐಟಿ ಅವರದ್ದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವುದೇ ನಿರ್ದೇಶನ ಸರ್ಕಾರದ ಕಡೆಯಿಂದ ಇರುವುದಿಲ್ಲ. ಅವರು ಯಾವ ಆಯಾಮದಲ್ಲಿ ಬೇಕೋ ಆ ಆಯಾಮದಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಬಹಳ ಗಂಭೀರವಾಗಿ ತನಿಖೆಯನ್ನ ಮಾಡ್ತಿದೆ ಎಸ್ಐಟಿ ಟೀಮ್ ಅನ್ನುವಂತಹ ಮಾಹಿತಿ ಇದೆ. ಇದರಲ್ಲಿ ಸರ್ಕಾರದ ನಿರ್ದೇಶನ ಏನೂ ಕೂಡ ಇರೋದಿಲ್ಲ. ಎಸ್ಐಟಿ ಟೀಮ್ ಅದು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರುತ್ತೆ, ಯಾವ ರೀತಿ ಯಾವ ಆಯಾಮದಲ್ಲಿ ತಾವು ತನಿಖೆಯನ್ನ ಮಾಡಿ ಸತ್ಯಾನುಸತ್ಯತೆಯನ್ನ ಹೊರತರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ತನಿಖೆ ಆಗುತ್ತೆ. ಸರ್ಕಾರ ಎಸ್ಐಟಿಗೆ ಯಾವುದೇ ನಿರ್ದೇಶನವನ್ನ ಕೊಡೋದಿಲ್ಲ. ಎಸ್ಐಟಿ ಅವರದ್ದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಜವಾಬ್ದಾರಿ ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಯಾಕೆಂದ್ರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ ಎಸ್ಐಟಿಗೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಎಸ್ಐಟಿನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದು ಆದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ತನಿಖೆ ನಾವು ಪ್ರತಿನಿತ್ಯ ಏನು ಮಾಡ್ತಿದ್ದಾರೆ ಅವರು, ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ. ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ, ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ
ಆ ಪರಿಮಿತಿಯಲ್ಲಿ ಅವ್ರಿಗೇನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ. ಅದರಿಂದ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ, ಯಾರ ಮನೆಗೆ ರೈಡ್ ಮಾಡ್ತಾರೆ, ಇದೆಲ್ಲ ನಮಗೆ ಅವ್ರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಅವರ ಆಧಾರದ ಮೇಲೆ ಹೋಗ್ತಾರೆ, ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ. ನಾವು ಪ್ರತಿನಿತ್ಯ ಏನು ಮಾಡ್ತಿದ್ದಾರೆ ಅವರು, ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ. ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ, ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೇನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ. ಅದರಿಂದ